ಟಿಪ್ಪುಗೂ KRSಗೂ ಸಂಬಂಧ ಇಲ್ಲ. ಟಿಪ್ಪು ಸತ್ತಿದ್ದು 1799ರಲ್ಲಿ, KRS ಶುರು ಆಗಿದ್ದು 1911ರಲ್ಲಿ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಶುರು ಮಾಡಿದ್ದು. 1794ರಲ್ಲಿ ಟಿಪ್ಪು ಒಂದು ಕಲ್ಲು ಹಾಕಿದ್ದ ಅಂತ ಅಲ್ಲಿ ಇಂಗ್ಲೀಷು, ಪರ್ಷಿಯನ್ನು, ಕನ್ನಡದ್ದು 3 ಕಲ್ಲಿದೆ ನೋಡಿ ಈ ಫೋಟೋ. ಅದು ಅವ್ರು ಹಾಕಲಿಲ್ಲ. ಟಿಪ್ಪು ಸುಲ್ತಾನ ಹಾಕಿದ ಕಲ್ಲಲ್ಲ ಅದು. ಯಾಕೆಂತಂದರೆ ಅವತ್ತಿನಿಂದ ಇವತ್ತವರೆಗೆ ಸ್ವತಂತ್ರ ಬಂದ ಮೇಲೆ ಅಷ್ಟೇ ನಮ್ಮ ರಾಜಕಾರಣಿಗಳು ಶಂಕುಸ್ಥಾಪನೆ ಅಂತ ಕಲ್ಲು ಹಾಕೋಕ್ಕೆ ಶುರು ಮಾಡಿದ್ದು. ಅದಕ್ಕೆಲ್ಲ ಮುಂಚೆ ರಾಜರ ಆಡಳಿತ ಇದ್ದಾಗ ಮುಗಿಸ್ದಾಗ ಕಲ್ಲು ಹಾಕ್ತಾಯಿದ್ರು. ಶುರು ಮಾಡಿದಾಗಲಲ್ಲ. ಶುರು ಮಾಡಿದ್ದಕ್ಕೆ ಕಲ್ಲು ಹಾಕಿದ್ದು ಇತಿಹಾಸದಲ್ಲಿ ದಾಖಲೆನೇ ಇಲ್ಲ. ಅದು ಟಿಪ್ಪು ಹಾಕಿದ ಕಲ್ಲಲ್ಲ, ಆಮೇಲೆ ಯಾರೋ ಹಾಕಿರೋ ಕಲ್ಲು. ಅದು ಯಾರು ಹಾಕಿದ್ರು, ಯಾಕೆ ಹಾಕಿದ್ರು ಅನ್ನೋದು ಮತ್ತೊಂದು ರೋಚಕ ಕಥೆ. ಹಾಗಾಗಿ 1794ರಲ್ಲಿ ಟಿಪ್ಪು ಕೈಯಲ್ಲಿ ₹1 ದುಡ್ಡಿಲ್ದಂಗೆ ಬರಗೈ ದಾಸ ಆಗ್ಬಿಟ್ಟ. ದುಡ್ಡೇ ಇರಲಿಲ್ಲ. ಟಿಪ್ಪು ಸುಲ್ತಾನನ ಕನಸಿನಲ್ಲೂ ಕನ್ನಂಬಾಡಿ ಕಟ್ಟೆ ಕಟ್ಟಬೇಕು ಅಂತ ಎಲ್ಲೂ ಇರಲಿಲ್ಲ. ಕನ್ನಂಬಾಡಿ ಕಟ್ಟೆ ಕಟ್ಟಬೇಕು ಅನ್ನೋದು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೂಸು. ಅದನ್ನು ನನಸು ಮಾಡಿದ್ದು ಕ್ಯಾಪ್ಟನ್ ಡಾರ್ವೆಸ್ ಮತ್ತು ಮೆಕ್ಕೆಚಿನ್ಸ್. ಅದನ್ನು ಮುಂದಕ್ಕೆ ತಗೊಂಡೋದವರು ಸರ್